ಹಾಯ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಹೆಲ್ತಿಯಾಗಿ ರಾಗಿ ಬಿಸ್ಕೆಟು ಮನೇಲೇ ಹೇಗೆ ಮಾಡೋದು ಏನು ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೋಬೋದು. ತುಂಬ ಏನು ಐಟಮ್ಸ್ ಬೇಕಾಗಿಲ್ಲ. ಮನೇಲೇ ಇರೋ ಒಂದು 3-4 ಐಟಮಿಂದ ಮನೇಲೆ ನಾವು ಆರಾಮಾಗಿ ರಾಗಿ ಬಿಸ್ಕೆಟ್ ಮಾಡ್ಕೋಬೋದು. ಮಕ್ಳಿಗೂ ಕೂಡ ಕೊಡ್ಬೋದು. ಮಕ್ಕಳು ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿ ಕೊಟ್ಟರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಜೊತೆಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಏನು ಅಂತ ನೋಡೋಣ. ಫಸ್ಟಿಗೆ ಒಂದು ಬೌಲ್ ತೊಗೊಂಡು 1 ಕಪ್ ತುಪ್ಪ, 1 ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬೆಲ್ಲ ಕರಗಬೇಕು. ಪುಡಿ ಬೆಲ್ಲ ತೊಗೊಳ್ಳಿ. ಪುಡಿ ಬೆಲ್ಲ ತೊಗೊಂಡ್ರೆ ಆರಾಮಾಗಿ ಒಂದು 2-3 ನಿಮಿಷಕ್ಕೆ ಮಿಕ್ಸ್ ಮಾಡ್ತಾನೆ ಕರಗೋಗುತ್ತೆ. ಇನ್ನು ಬೆಲ್ಲ ಕರಗಿದೆ ಅಂತ ಅನಿಸಿದ್ಮೇಲೆ 1 ಕಪ್ಪು ರಾಗಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಸೋಡಾ. ನಾನು ಪಾಪು ಕೊಡ್ತಿರೋದ್ರಿಂದ ಸೋಡಾ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೀವು ಏನಾದರೂ ಮಕ್ಕಳಿಗೆ ಮಾಡಿಕೊಡ್ತಿದ್ದೀರಾ ಅನ್ನೋದಾದರೆ ಸೋಡಾನ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಇನ್ನು ನಾನು ಡೈರೆಕ್ಟ್ ಹಾಕಿಲ್ಲ, ಈ ಥರ ಜಾಲರಿ ಇಟ್ಕೊಂಡು ಹಾಕೋತಾ ಇದ್ದೀನಿ. ಡೈರೆಕ್ಟ್ ಹಾಕಿದ್ರೆ ಕೆಲವು ಟೈಮ್ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ಜಾಲರಿ ಹಿಡ್ಕೊಂಡು ನಾನು ಮಿಕ್ಸ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಜಾಲರಿ ಹಿಡ್ದಾದ ನಂತರ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ಗಂಟಿಲ್ದಿರೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಾನು 2 ಕಪ್ ಹಿಟ್ಟಿಗೆ 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಸೊ ಅದೇ ಸಾಕಾಗತ್ತೆ. ಏನಾದರೂ ಬೇಕು ಅನಿಸಿದರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಕಾದು ತಣ್ಣಗಾಗಿರೋಂಥ ಹಾಲನ್ನ ಹಾಕ್ಕೊಂಡ್ರೆ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಈ ಅದಕ್ಕಿದ್ರೆ ಸಾಕು. ಇನ್ನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಯಾವ ಶೇಪಿಗೆ ಬೇಕಾದರೂ ಮಾಡ್ಕೋಬೋದು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು. ಇನ್ನು ನಾನು ಬಿಸ್ಕೆಟ್ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಉಪ್ಪು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಒಂದು 5 ನಿಮಿಷ ಅಥವಾ 10 ನಿಮಿಷ ಉಪ್ಪನ್ನ ಪ್ರೀ ಹೀಟ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಇನ್ನು ಪ್ರೀ ಹೀಟ್ ಆಗಿದೆ ಅಂತ ಆದಮೇಲೆ ಬಿಸ್ಕೆಟ್ನ ನಾನು ಒಳಗಡೆ ಪ್ಲೇಟ್ನ ಇಟ್ಟು 40-45 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ. ವಾಲ್ ಕೂಡ ಇರುತ್ತಲ್ಲ, ಅಲ್ಲೂ ಕೂಡ ನಾನು ಟಿಶ್ಯೂ ಪೇಪರ್ನ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಎಲ್ಲೂ ಕೂಡ ಗಾಳಿ ಆಚೆ ಹೋಗ್ಬಾರ್ದು. ಸೊ ಹಾಗಾಗಿ 40-45 ನಿಮಿಷ ಕ್ಲೋಸ್ ಮಾಡಿ ಬಿಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇನ್ನು 40 ನಿಮಿಷ ಕೂಡ ಆಗಿತ್ತು. ಓಪನ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಕೂಡ ಬೆಂದಿತ್ತು. ಬೇಯಬೇಕಾದ್ರೆ ತುಂಬ ತುಪ್ಪದ ಸ್ಮೆಲ್ ಘಮ ಘಮ ಅಂತಿತ್ತು. ತುಪ್ಪ ಬೆಲ್ಲದಾಗಿರ್ಬೋದು, ತುಂಬ ಘಮ ಘಮ ಅಂತಿತ್ತು. ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಇನ್ನು ಆರಾಮಾಗಿ ನಾವು ಕೂಡ ಮನೇಲೇ ರಾಗಿ ಬಿಸ್ಕೆಟ್ ಮಾಡ್ಕೋಬೋದು. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸಿಂಪಲಾಗಿ ಮಾಡ್ಕೋಬೋದು. ಮನೇಲಿರೋ 3 ಐಟಮ್ಸೇ ಹಾಕಿ ತುಂಬ ಟೇಸ್ಟಿಯಾಗಿ ರಾಗಿ ಬಿಸ್ಕೆಟ್ ಮಾಡ್ಕೋಬೋದು. ಇನ್ನು ನೀವು ಕೂಡ ಟ್ರೈ ಮಾಡಿ. ಎಲ್ಲರೂ ಹೇಗಿತ್ತು ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಬಂತು ಏನು ಅಂತ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅನ್ನೋದಾದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.